ರಕ್ತದ ಸಕ್ಕರೆ ಮಟ್ಟ ಸ್ಥಿರವಾಗಿಡಲು ನೆರವಾಗುವ ಲೋ ಗ್ಲೈಸೆಮಿಕ್ ಸೂಪರ್ ಫುಡ್ಗಳು. ರಕ್ತದ ಸಕ್ಕರೆಯ ನಿರ್ವಹಣೆ. ಬ್ಲಡ್ ಶುಗರ್ನ ನಿರ್ವಹಣೆ ಬಲು ಮುಖ್ಯ. ಊಟದ ನಂತರ ರಕ್ತದ ಸಕ್ಕರೆಯ ಸಣ್ಣ ಏರಿಕೆಯು ಚಯಾಪಚಯ ಆರೋಗ್ಯದ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನು ಬೀರಬಹುದು. ಸರಿಯಾದ ಆಹಾರ ಕ್ರಮ. ಬ್ಲಡ್ ಶುಗರ್ ನಿರ್ವಹಣೆಯಲ್ಲಿ ಔಷಧಿ, ಜೀವನಶೈಲಿಯ ಅಭ್ಯಾಸಗಳು ನಿರ್ಣಾಯಕ ಪಾತ್ರ ವಹಿಸುತ್ತವೆಯಾದರೂ, ನಾವು ಪ್ರತಿ ಊಟದಲ್ಲಿ ಆರಿಸಿಕೊಳ್ಳುವ ಆಹಾರಗಳು ಸ್ಥಿರವಾದ ಗ್ಲೂಕೋಸ್ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಸಾಕಷ್ಟು ನೆರವಾಗುತ್ತವೆ. ಕಡಿಮೆ ಜಿಐ ಆಹಾರಗಳು. ಕೆಲ ಆಹಾರಗಳು ಸಕ್ಕರೆಯನ್ನು ರಕ್ತ ಪ್ರವಾಹಕ್ಕೆ ನಿಧಾನವಾಗಿ ಬಿಡುತ್ತವೆ, ತೀಕ್ಷ್ಣವಾದ ಏರಿಕೆಗಳನ್ನು ತಡೆಯಲು ನೆರವಾಗುತ್ತದೆ. ಅಂತಹ ಕೆಲ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರಗಳ ಬಗೆಗಿನ ಮಾಹಿತಿ ಇಲ್ಲಿದೆ. ದ್ವಿದಳ ಧಾನ್ಯಗಳು. ಬೀನ್ಸ್, ಮಸೂರ, ಕಡಲೆಯಂತಹ ಆಹಾರಗಳು ಆರೋಗ್ಯಕರ. ಇವುಗಳು ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳಿಗಿಂತ ಹೆಚ್ಚು ನಿಧಾನವಾಗಿ ಜೀರ್ಣವಾಗುತ್ತವೆ. ಇವುಗಳ ಹೆಚ್ಚಿನ ಫೈಬರ್ ಸಂಕೀರ್ಣ ಕಾರ್ಬೋಹೈಡ್ರೇಟ್ ರಚನೆ ಬ್ಲಡ್ ಶುಗರ್ ನಿರ್ವಹಣೆಗೆ ನೆರವಾಗುತ್ತದೆ. ಬಾರ್ಲಿ. ಬಾರ್ಲಿಯಲ್ಲಿ ಕರಗುವ ಫೈಬರ್ ಇದ್ದು, ಇದು ಜೀರ್ಣಕ್ರಿಯೆ, ಕಾರ್ಬೋಹೈಡ್ರೇಟ್ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಬಾರ್ಲಿಯನ್ನು ಸುಲಭವಾಗಿ ನಿಮ್ಮ ಡಯಟ್ನಲ್ಲಿ ಸೇರಿಸಬಹುದಾಗಿದೆ. ಓಟ್ಸ್. ಓಟ್ಸ್ ಸೇವನೆಯು ಊಟದ ನಂತರದ ರಕ್ತದಲ್ಲಿನ ಗ್ಲೂಕೋಸ್ ಮತ್ತು ಇನ್ಸುಲಿನ್ ಪ್ರತಿಕ್ರಿಯೆಗಳನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ. ಇವುಗಳಲ್ಲಿರುವ ಕರಗುವ ಫೈಬರ್ ಪ್ರಯೋಜನಕಾರಿಯಾಗಿದೆ ಎನ್ನುತ್ತವೆ ಕೆಲ ಅಧ್ಯಯನಗಳು. ಎಲೆ ಸೊಪ್ಪುಗಳು. ಹಸಿರೆಲೆ ಸೊಪ್ಪುಗಳು ರಕ್ತದ ಸಕ್ಕರೆ ಮಟ್ಟದ ನಿರ್ವಹಣೆಯಲ್ಲಿ ನೆರವಾಗುತ್ತದೆ. ಪಾಲಕ್, ಮೆಂತ್ಯ, ಅರಿವೆ ಸೊಪ್ಪುಗಳು ನೈಸರ್ಗಿಕವಾಗಿ ಕಡಿಮೆ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರುತ್ತವೆ. ಫೈಬರ್, ಮೆಗ್ನೀಷಿಯಂ, ಆಂಟಿಆಕ್ಸಿಡೆಂಟ್ಗಳಿಂದ ಸಮೃದ್ಧವಾಗಿರುತ್ತದೆ. ಹಾಗಲಕಾಯಿ. ಹಾಗಲಕಾಯಿ ಕೂಡ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರ ಎಂದು ಗುರುತಿಸಲ್ಪಟ್ಟಿದೆ. ರಕ್ತದಲ್ಲಿನ ಸಕ್ಕರೆಯನ್ನು ಕಡಿಮೆ ಮಾಡುವ ಗುಣಲಕ್ಷಣಗಳಿಗೆ ಇದು ಹೆಸರುವಾಸಿಯಾಗಿದೆ. ಚಿಯಾ ಬೀಜಗಳು. ಚಿಯಾ ಬೀಜಗಳ ಸೇವನೆಯು ಊಟದ ನಂತರ ಗ್ಲೂಕೋಸ್ ಮಟ್ಟವನ್ನು ಸುಧಾರಿಸುವುದಲ್ಲದೆ ಇತರ ಹಲವು ಪ್ರಯೋಜನಗಳನ್ನು ತರುತ್ತದೆ. ಮೊಸರು, ಓಟ್ಸ್, ಸ್ಮೂತಿಗಳು, ಗಂಜಿ ಅಥವಾ ರೊಟ್ಟಿ ಹಿಟ್ಟಿನಲ್ಲಿ ಇವುಗಳನ್ನು ಮಿಶ್ರಣ ಮಾಡಿ ಸೇವಿಸಬಹುದು.